ನಟಿ ರನ್ಯಾ ಚಿನ್ನದ ಬೇಟೆ ಕೇಸ್ಗೆ ರಾಜಕೀಯ ಸ್ವರೂಪ. ರನ್ಯಾ ಮೊಬೈಲ್ನಲ್ಲಿ ರಹಸ್ಯ, ಪ್ರಭಾವಿಗಳಿಗೆ ನಡುಕ ಶುರುನ. ಸಿಬಿಐ ಎಂಟ್ರಿಯಿಂದ ಟ್ವಿಸ್ಟ್. ಕೈ ಕಮಲ, ಕೆಸರೆರ ಚಾಟ, ರನ್ಯಾ ಬಂಗಾರದ ಬಲೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕ ತರುಣ್ ರಾಜ್ ಡಿಆರ್ಐ ಕಸ್ಟಡಿಗೆ ಪಡೆದಿದ್ದಾರೆ. ಹೋಟೆಲ್ ಮಾಲೀಕ ತರುಣ್ ರಾಜ್ನನ್ನ ಡಿಆರ್ಐ ಅಧಿಕಾರಿಗಳು ಈಗ ಕಸ್ಟಡಿಗೆ ಪಡೆದಿದ್ದಾರೆ. 5 ದಿನ ಕಸ್ಟಡಿಗೆ ಕೊಟ್ಟಿದೆ ವಿಶೇಷ ಕೋರ್ಟ್. ವಿಶೇಷ ಕೋರ್ಟ್ನ ಜಡ್ಜ್ ಇಂದು ಬೆಳಿಗ್ಗೆ ತರುಣ್ನನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಇಂದು ಬೆಳಿಗ್ಗೆ ತರುಣ್ನನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ದಾರೆ ಅಧಿಕಾರಿಗಳು. 5 ದಿನ ಡಿಆರ್ಐ ಕಸ್ಟಡಿಗೆ ಕೊಟ್ಟು ವಿಶೇಷ ಕೋರ್ಟ್ನ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ರನ್ಯಾ ರಾವ್ ಸಂಪರ್ಕದಲ್ಲಿದ್ದ ಬಗ್ಗೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಇನ್ನೂ ಕೆಲವರನ್ನ ವಿಚಾರಣೆ ನಡೆಸಲು ಡಿಆರ್ಐ ತಯಾರಿಯನ್ನ ಮಾಡಿಕೊಂಡಿದೆ. ರನ್ಯಾ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕ ತರುಣ್ ರಾಜ್ನನ್ನ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. 5 ದಿನ ಕಸ್ಟಡಿಗೆ ಕೊಟ್ಟು ವಿಶೇಷ ಕೋರ್ಟ್ನ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ಇಂದು ಬೆಳಿಗ್ಗೆ ತರುಣ್ನನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ತರುಣ್ ಭಾಗಿಯಾಗಿದ್ರು ಈ ಕೇಸ್ನಲ್ಲಿ, ಯಾವ ರೀತಿಯಾಗಿ ರನ್ಯಾ ರಾವ್ ಈ ಒಂದು ಪ್ರಕರಣದಲ್ಲಿ ಪಾತ್ರವನ್ನ ವಹಿಸಿದ್ದಾರೆ, ಇದೆಲ್ಲದರ ಬಗ್ಗೆ ಈಗ ವಿಚಾರಣೆಯನ್ನ ನಡೆಸಲಿಕ್ಕೆ 5 ದಿನ ಕಸ್ಟಡಿಗೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾ ರಾವ್ನ ಸಂಪರ್ಕದಲ್ಲಿ ಇದ್ರು ತರುಣ್ ಅನ್ನುವಂತಹ ಮಾಹಿತಿಯ ಮೇರೆಗೆ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಜಡ್ಜ್ 5 ದಿನ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ದುಬೈನಿಂದ ಚಿನ್ನದ ಕೇಸ್ನಲ್ಲಿ ಲಾಕ್ ಆಗಿರುವಂತಹ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಲಾಕ್ ಆಗಿರುವಂತಹ ರನ್ಯಾ ರಾವ್ನ ಬಂಧನ ಆಗ್ತಿದ್ದಂತೆ ಹಲವಾರು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಆಕೆಗೆ ಜಮೀನು ಯಾವ ರೀತಿ ಬಂತು, ಯಾರೆಲ್ಲ ಕೈವಾಡ ಇದೆ, ರಾಜಕಾರಣಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಇಂದಿನ ಬಿಜೆಪಿ ಅವಧಿಯ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಜಮೀನು ಮಂಜೂರಾಗಿದೆ ರನ್ಯಾ ರಾವ್ಗೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿತ್ತು. ಈಗ ಯಾರೆಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರೆಲ್ಲ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉದ್ಯಮಿ ತರುಣ್ನನ್ನ ಕಸ್ಟಡಿಗೆ ಪಡೆದಿದ್ದಾರೆ 5 ದಿನ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಚೈತ್ರ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ರನ್ಯಾ ರಾವ್ ಕೇಸ್ ಸಂಬಂಧಪಟ್ಟಂತೆ ಉದ್ಯಮಿ ತರುಣ್ ರಾಜ್ ಎಂಬಾತನನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿರುವಂಥದ್ದು, ಅಂದ್ರೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿ ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆತ ಕೂಡ ಏನು ರನ್ಯಾ ರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿರುವಂಥದ್ದು, ಮತ್ತೆ ದುಬೈಗೆ ಕೂಡ ಒಂದು ಟೂರ್ ಅನ್ನ ಹೋಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಈ ಒಂದು ಪ್ರಕರಣದಲ್ಲಿ ಆತನನ್ನ ಬಂಧಿಸಿ ಈಗ ಹೆಚ್ಚಿನ ವಿಚಾರಣೆಗೋಸ್ಕರ 5 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಆತನನ್ನ ಬಂಧಿಸಿರುವಂಥದ್ದು, ನಂತರ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿ ಆತನನ್ನ ತಮ್ಮ ಸುಪರ್ದಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ವೇಳೆ ಏನು ಇವತ್ತು ರನ್ಯಾ ರಾವ್ ಒಂದು ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇರೋದ್ರಿಂದ ಆಕೆಯನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ರನ್ಯಾ ರಾವ್ ಅವರನ್ನ ಕಳೆದ 3 ದಿನಗಳಿಂದ ಅಧಿಕಾರಿಗಳು ವಿಚಾರಣೆ ಕೂಡ ಮಾಡಿದ್ರು. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತೆ ಆಕೆ ಯಾವ ರೀತಿ ಸ್ಮಗ್ಲಿಂಗ್ ಮಾಡಿದ್ರು, ಮತ್ತೆ ಆಕೆಗೆ ಬೆಂಗಳೂರು ಮತ್ತೆ ದುಬೈನಲ್ಲಿ ಯಾರು ನೆರವು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಆಕೆ ಫೋನ್ ಅನ್ನ ಜಾಲಾಡಿದ ಸಂದರ್ಭದಲ್ಲಿ ಆಕೆ ಫೋನ್ ನಲ್ಲಿದ್ದಂತ ಏನು ಆಪ್ತರ ಒಂದು ಕಾಂಟ್ಯಾಕ್ಟ್ ಏನಿದೆ, ಆ ಒಂದು ಕಾಂಟ್ಯಾಕ್ಟ್ ನ ಆಧಾರದ ಮೇಲೆ ಈಗ ತರುಣ್ ರಾಜನನ್ನ ಈಗ ಪೊಲೀಸರು ಬಂಧಿಸಿ ಒಂದು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಅಲ್ಲದೆ ಇನ್ನೂ ಕೆಲವರನ್ನು ಕೂಡ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಈಗ ಮಾಡ್ಕೊಳ್ತಾ ಇದ್ದಾರೆ. ಚೈತ್ರ, ಇನ್ನು ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ ಜೊತೆ ಈ ತರುಣ್ ರಾಜ್ ಯಾವ ರೀತಿಯಾಗಿ ಸಂಪರ್ಕದಲ್ಲಿ ಇದ್ರಂತೆ, ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ದುಬೈನಲ್ಲಿ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಭಾರತಕ್ಕೆ ಬಂದ ನಂತರ ಬೆಂಗಳೂರಿಗೆ ಬಂದ ಮೇಲೆ ಅದನ್ನ ಆ ಚಿನ್ನವನ್ನ ಯಾವ ರೀತಿಯಾಗಿ ಅವರು ಬೇರೆ ಬೇರೆ ಇದಕ್ಕೆಲ್ಲ ಸಪ್ಲೈ ಮಾಡ್ತಾ ಇದ್ರು, ಅದರಲ್ಲಿ ಇನ್ವಾಲ್ವ್ ಆಗಿದ್ರಂತ, ಯಾವ ರೀತಿಯಾಗಿ ಅವರ ಸುಳಿವು ಸಿಕ್ಕಿದಂತದ್ದು ಅಂತ?
ಚೈತ್ರ, ಏನು ರನ್ಯಾರಾವ್ ಅವರನ್ನ ಅಧಿಕಾರಿಗಳು ಬಂಧಿಸಿ ಒಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ತರುಣ್ ರಾಜ್ ವಿಚಾರ ಗೊತ್ತಾಗುತ್ತೆ. ನಂತರ ಆಕೆಯ ಮೊಬೈಲ್ ಫೋನ್ ಮತ್ತೆ ಲ್ಯಾಪ್ಟಾಪ್ ಅನ್ನು ಕೂಡ ಪೊಲೀಸರು ಏನು ಡೇಟಾವನ್ನು ಹೊರಗಡೆ ತೆಗೆದು ಪರಿಶೀಲನೆ ಮಾಡಿದಾಗ ಆತನ ಜೊತೆ ಒಂದು ಕಾಂಟ್ಯಾಕ್ಟ್ ಇರುವಂಥದ್ದು ಮತ್ತೆ ಟ್ರಾವೆಲ್ ಮಾಡಿರುವಂಥದ್ದು ಕೂಡ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ನಂತರ ಈತ ಯಾರು ಮತ್ತೆ ಈತನ ಜೊತೆ ಯಾವ ರೀತಿ ಸಂಪರ್ಕ ಇರುತ್ತೆ ಮತ್ತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಆತನನ್ನ ಏನು ವಿಚಾರಣೆ ಮಾಡಿದಾಗ ಆತನ ಇನ್ವಾಲ್ವ್ಮೆಂಟ್ ಏನು ದುಬೈಗೆ ಹೋಗಿ ಬಂದಿರುವಂತಹ ಒಂದು ವಿಚಾರಗಳು ಕೂಡ ಗೊತ್ತಾಗುತ್ತೆ. ಅದರಿಂದ ಹೆಚ್ಚಿನ ವಿಚಾರಣೆ ಮತ್ತೆ ಕೆಲವು ಎವಿಡೆನ್ಸ್ ಏನು ಕಲೆಕ್ಟ್ ಆಗುತ್ತೆ ಅದರ ಆಧಾರದ ಮೇಲೆ ಆತನನ್ನ ಇವತ್ತು ಬೆಳಗ್ಗೆ ಬಂಧಿಸಿದ್ದಾರೆ. ಮತ್ತೆ ಈ ಒಂದು ಇಬ್ಬರ ನಡುವೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆತನನ್ನು ಕೂಡ ವಿಚಾರಣೆ ನಡೆಸಿ ಯಾವ ರೀತಿ ಈ ಒಂದು ಸ್ಮಗ್ಲಿಂಗ್ ನಲ್ಲಿ ತರುಣ್ ರಾಜ್ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ, ಆತ ಏನಾದ್ರು ಬೆಂಗಳೂರಿನಲ್ಲಿ ಬಂದಾಗ ರಿಸೀವರ್ ಆಗಿ ಕೆಲಸ ಮಾಡ್ತಾ ಇದ್ನ ಅಥವಾ ದುಬೈನಲ್ಲಿ ಆಕೆಗೆ ಖರೀದಿ ಮಾಡಿ ಕೊಡುವಂತ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಆತನನ್ನ ಒಂದು ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇರೋದು. ಯಾಕಂದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಬಂಧಿತನಾಗಿರುವಂತ ಎರಡನೇ ಆರೋಪಿ ಈಗ ತರುಣ್ ರಾಜ್ ಆಗ್ತಾನೆ. ಅದರಿಂದ ಈಗ ಈ ಒಂದು ಕೇಸ್ನಲ್ಲಿ ಆತನನ್ನು ಕೂಡ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸಾಕ್ಷ್ಯಾಧಾರಗಳನ್ನು ಕೂಡ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಅದು ಡಿಜಿಟಲ್ ಸಾಕ್ಷಿಗಳಿರ್ಬೋದು ಮತ್ತೆ ತಾಂತ್ರಿಕ ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಆತನನ್ನ ಅರೆಸ್ಟ್ ಮಾಡಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಆತನ ಟ್ರಾವೆಲ್ ಹಿಸ್ಟರಿ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಏನು ರನ್ಯಾರಾವ್ ಜೊತೆ ಆತ ಕೂಡ ಟ್ರಾವೆಲ್ ಮಾಡಿರುವಂತಹ ವಿಚಾರಗಳು ಕೂಡ ಹೊರಗಡೆ ಬರ್ತವೆ. ಅದರಿಂದ ಈ ಎಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಈಗ ಆತನನ್ನು ಕೂಡ ಇನ್ನೂ 5 ದಿನಗಳ ಕಾಲ ವಿಚಾರಣೆ ಮಾಡ್ತಾರೆ. ಮತ್ತೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಆತ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅಂದ್ರೆ ಅಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಸಹಾಯ ಮಾಡ್ತಾ ಇದ್ನ ಅಥವಾ ಆತ ಕೂಡ ಇದರಲ್ಲಿ ಸ್ಮಗ್ಲಿಂಗ್ ಮಾಡೋ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಶುರು ಆಗುತ್ತೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕೋರ್ಟ್ಗೆ ರನ್ಯಾರಾವ್ನನ್ನ ಕರೆ ತಂದಿದ್ದಾರೆ ಪೊಲೀಸರು. ಜಡ್ಜ್ ಮುಂದೆ ನಟಿ ರನ್ಯಾರಾವ್ ಕಣ್ಣೀರಿಟ್ಟಿದ್ದಾರೆ. ವಿಚಾರಣೆ ವೇಳೆ ನನಗೆ ಬೈದಿದ್ದಾರೆ, ಈ ರೀತಿಯಾಗಿ ಆರೋಪವನ್ನ ಮಾಡಿ ರನ್ಯಾರಾವ್ ಕಣ್ಣೀರು ಹಾಕಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಹೊಡೆದ್ರ ಬೈದ್ರ ಅಂತ ಜಡ್ಜ್ ಕೇಳಿದ್ದಾರೆ. ಅದಕ್ಕೆ ರನ್ಯಾರಾವ್ ಹೇಳಿದ್ದಾರೆ, ಹೊಡೆದಿಲ್ಲ ಬಡ್ದಿಲ್ಲ ನನ್ಗೆ, ಆದ್ರೆ ಕೆಟ್ಟದಾಗಿ ಬೈದಿದ್ದಾರೆ. ನನಗೆ ಡಿಆರ್ಐ ಅಧಿಕಾರಿಗಳಿಂದ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಜಡ್ಜ್ ದೈಹಿಕವಾಗಿ ಹಿಂಸೆ ಕೊಟ್ಟಿರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹಿಂಸೆ ಆಗಿದೆ ನಿಮ್ಗೆ ಕಣ್ಣೀರು ಹಾಕಿದ್ದಾರೆ ರನ್ಯಾರಾವ್. ಆ ಕಾರಣಕ್ಕೆ ಜಡ್ಜ್ ಕೂಡ ಡೀಪ್ ಆಗಿ ಕೇಳಿದ್ದಾರೆ. ಆದ್ರೆ ರನ್ಯಾರಾವ್ ಹೇಳಿರುವಂತದ್ದು, ನನಗೆ ದೈಹಿಕವಾಗಿ ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ, ಹೊಡೆದಿಲ್ಲ ಬಡ್ದಿಲ್ಲ ನನಗೆ, ಆದ್ರೆ ಕೆಟ್ಟದಾಗಿ ಬೈದಿದ್ದಾರೆ, ನನಗೆ ಮಾನಸಿಕವಾಗಿ ಇದರಿಂದ ಹಿಂಸೆ ಆಗಿದೆ. ಈಗಾಗಲೇ ಸಿಕ್ಕಿ ಬಿದ್ದಿದ್ದಾರೆ ರನ್ಯಾರಾವ್ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಆಧಾರದ ಮೇಲೆ ನೋಡೋದಾದ್ರೆ ಇದರಲ್ಲಿ ರನ್ಯಾರಾವ್ ನಾನು ತಪ್ಪಿತಸ್ಥಳಲ್ಲ, ಬೇರೆಯವರ ಟ್ರ್ಯಾಪ್ಗೆ ಒಳಗಾಗಿ ನಾನು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ರನ್ಯಾರಾವ್ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರನ್ಯಾರಾವ್ ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಈ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ನನಗೆ ಹಿಂಸೆ ಕೊಟ್ಟಿದ್ದಾರೆ, ಮಾನಸಿಕವಾಗಿ ನನಗೆ ಬೈದಿದ್ದಾರೆ ಕೆಟ್ಟಾಗಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿದ್ದಾರೆ ರನ್ಯಾರಾವ್. 3 ದಿನಗಳಿಂದ ಕಸ್ಟಡಿಗೆ ಪಡೆದಿದ್ರು ಡಿಆರ್ಐ ಅಧಿಕಾರಿಗಳು. ಸತತವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಕೋಟಿ ಕೋಟಿ ಬೆಲೆ ಬಾಳುವಂತಹ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. 14 ಕೆಜಿ ಚಿನ್ನವನ್ನ ರೆಡ್ ಹ್ಯಾಂಡ್ ಆಗಿ ರನ್ಯಾರಾವ್ 14 ಕೆಜಿ ಚಿನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರೋದ್ರಿಂದ ಈ ಒಂದು ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡ ಇದ್ದೇ ಇದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ದಾಟಿ ಹೊರಬರಬೇಕು ಅಂತ ಅಂದ್ರೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ, ಅಲ್ಲಿ ಸಾಕಷ್ಟು ನಿಯಮಗಳಿರುತ್ತೆ. ಅದೆಲ್ಲವನ್ನ ಮೀರಿಕೆ ಹೊರಗಡೆ ಬರ್ತಾ ಇದ್ಲು, ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಆಧಾರದ ಮೇಲೆ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಯಾವುದೇ ವಿಚಾರವನ್ನ ಕೂಡ ಬಾಯಿ ಬಿಟ್ಟಿಲ್ಲ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕಳೆದ 3 ದಿನಗಳಿಂದ ಎಲ್ಲಾ ರೀತಿಯಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಹೊರತರೋದಕ್ಕೆ ಸತತವಾಗಿ ಪ್ರಯತ್ನವನ್ನ ಪಡ್ತಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಆದ್ರೆ ರನ್ಯಾರಾವ್ ಯಾವುದೇ ರೀತಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ವಿಚಾರಗಳನ್ನ ಕೂಡ ಬಾಯ್ಬಿಟ್ಟಿಲ್ಲ. ಈ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ, ಆಕೆಯ ಮೊಬೈಲ್ ಇರ್ಬೋದು, ನೆಟ್ವರ್ಕ್ ಇರ್ಬೋದು, ಇದರ ಆಧಾರದ ಮೇಲೆ ಈಗ ತರುಣ್ ರಾಜ್ನನ್ನ ಬಂಧಿಸಿರುವಂತದ್ದು, ಕಸ್ಟಡಿಗೆ ಪಡೆದಿರುವಂತದ್ದು ಡಿಆರ್ಐ ಅಧಿಕಾರಿಗಳು. ಡಿಆರ್ಐ ಅಧಿಕಾರಿಗಳು ಹೊಡೆದ್ರಾ ಬೈದ್ರಾ ಅಂತ ಜಡ್ಜ್ ಕೇಳಿದ್ದಾರೆ. ಅದಕ್ಕೆ ರನ್ಯಾರಾವ್ ಹೇಳಿದ್ದಾರೆ, ನನಗೆ ಹೊಡೆದಿಲ್ಲ ಬಡ್ದಿಲ್ಲ, ಆದ್ರೆ ಕೆಟ್ಟದಾಗಿ ನನಗೆ ಬೈದಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ನನಗೆ ಬೈಯೋದ್ರ ಮೂಲಕ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ರನ್ಯಾರಾವ್. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ರನ್ಯಾರಾವ್ರನ್ನ. ಪೊಲೀಸರು ಕರೆತಂದು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ.
ಈ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಕಣ್ಣೀರು ಹಾಕಿದ್ದಾರೆ. ಡಿಆರ್ಐ ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿರುವಂತದ್ದು. ನನಗೆ ಬೈದಿದ್ದಾರೆ, ಮಾನಸಿಕವಾಗಿ ಇದರಿಂದ ನನಗೆ ಹಿಂಸೆ ಆಗಿದೆ ಅಂತ ರನ್ಯಾ ರಾವ್ ಹೇಳಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ರೆ ಬೈತಾರೆ ಅಂತ ನ್ಯಾಯಾಧೀಶರ ಎದುರು ಆರೋಪವನ್ನ ಮಾಡಿದ್ದಾರೆ ರನ್ಯಾ ರಾವ್. ಡಿಆರ್ಐ ಅಧಿಕಾರಿಗಳು ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಮುಂದಿಟ್ಟಿರ್ತಾರೆ. ಹೇಗೆ ನೀವು ಅಷ್ಟು ದೊಡ್ಡ ಮಟ್ಟದ ಕೆಜಿ ಚಿನ್ನವನ್ನ ನೀವು ಹೇಗೆ ಸಾಗಾಟ ಮಾಡ್ತಾ ಇದ್ರಿ? ನಿಮ್ ಹಿಂದೆ ಯಾರಿದ್ದಾರೆ? ಯಾರು ಸಪೋರ್ಟ್ ಮಾಡ್ತಾ ಇದ್ರು? ನಿಮ್ ಕೈಗೆ ಚಿನ್ನ ಹೇಗೆ ಸಿಗ್ತಾ ಇತ್ತು ಅಲ್ಲಿಂದ? ಅದು ತಂದ ಮೇಲೆ ಇಲ್ಲಿ ಯಾವ ರೀತಿ ಅದನ್ನ ಸಪ್ಲೈ ಮಾಡ್ತಾ ಇದ್ರಿ? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನ ಇಟ್ಟಿರ್ತಾರೆ ರನ್ಯಾ ರಾವ್ ಮುಂದೆ. ಆದ್ರೆ ಇದಕ್ಕೆ ರನ್ಯಾ ರಾವ್ ಯಾವುದೇ ರೀತಿ ಉತ್ತರವನ್ನ, ಸಮಂಜಸವಾದ ಉತ್ತರವನ್ನ ನೀಡಿರೋದಿಲ್ಲ. ಈ ಕಾರಣಕ್ಕಾಗಿ ಡಿಆರ್ಐ ಅಧಿಕಾರಿಗಳು ಬೈದಿದ್ದಾರೆ, ನನಗೆ ಮಾನಸಿಕವಾಗಿ ಅದರಿಂದ ಹಿಂಸೆ ಆಗಿದೆ ಅಂತ ರನ್ಯಾ ರಾವ್ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ. ನಾನು ಉತ್ತರ ಕೊಡ್ಲಿಲ್ಲ ಅನ್ನುವಂತಹ ಒಂದೇ ಕಾರಣಕ್ಕೆ ನನಗೆ ಬೈದಿದ್ದಾರೆ ಡಿಆರ್ಐ ಅಧಿಕಾರಿಗಳು ಅಂತ ರನ್ಯಾ ರಾವ್ ಜಡ್ಜ್ಗೆ ಆರೋಪವನ್ನ ಮಾಡಿದ್ದಾರೆ. ಡಿಆರ್ಐ ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ ರನ್ಯಾ ರಾವ್. ಇನ್ನು ಆರೋಪ ಮಾಡ್ತಾ ಇರುವಂತಹ ರನ್ಯಾ ವಕೀಲರ ಜೊತೆ ಕೂಡ ಮಾತನಾಡೋದಕ್ಕೆ ಅರ್ಧ ಗಂಟೆ ನೀಡಲಾಗಿದೆ, ಅವಕಾಶವನ್ನ ನೀಡಲಾಗಿದೆ. ಯಾಕೆ ನೀವು ಅವರ ಬಳಿ ಇದೆಲ್ಲ ಹೇಳಲಿಲ್ಲ, ಅವ್ರು ಯಾಕೆ ಅರ್ಜಿಯನ್ನ ಹಾಕಿಲ್ಲ ಅಂತ ನ್ಯಾಯಾಧೀಶರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆಗ ಕಸ್ಟಡಿಗೆ ಪಡೆದಾಗಿನಿಂದಲೂ ಕೂಡ ರನ್ಯಾ ತನಿಖೆಗೆ ಸಹಕರಿಸಿಲ್ಲ ಅಂತ ಅಧಿಕಾರಿಗಳು ಕೂಡ ಉತ್ತರವನ್ನ ನೀಡ್ತಿದ್ದಾರೆ.